ಓಟಿ ರವಿ ಅಲ್ಲ, ಸಿಟಿ ರವಿ. ನಾನ್ ನಿಮ್ಮನ್ನ ಕೇಳಕ್ ಬಯಸೋದು, ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಹೇಳಿದ್ರೆ 3 ಅಕ್ಷರ ಬರಲ್ಲ, ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತೆ. ಸಿಟಿ ರವಿ ಅವರೇ, ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಏನಾಯ್ತು, ಅದಕ್ಕೂ ಮುಲ್ಲಾಗಳಿಗೂ ಏನ್ ಸಂಬಂಧ ಅಂತ ಕೇಳಿದೀರಾ. ಸತ್ತಿರುವ 21 ಜನ ಮಕ್ಕಳಿದಾರಲ್ಲ, ಹಿಂದೂ ಮಕ್ಕಳು, ಆ ಮಕ್ಕಳನ್ನ ನಾವೆಲ್ಲರೂ ಅವರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ನಂಬ್ತೀವಿ. ಸ್ವಾಮಿ ವಿವೇಕಾನಂದರು ನಮ್ಗೆ ಅದನ್ನ ಹೇಳ್ಕಟ್ಟಿದ್ದಾರೆ. ಮುಲ್ಲಾನು ಭಾಗವಹಿಸಕ್ ಹಕ್ಕಿದೆ, ಪೂಜಾರಿನೂ ಭಾಗವಹಿಸಕ್ ಹಕ್ಕಿದೆ, ಫಾದರ್ ಭಾಗವಹಿಸಕ್ ಹಕ್ಕಿದೆ. ಯಾಕಂದ್ರೆ ಅವರು ಭಾರತೀಯ ಪ್ರಜೆಗಳು. ಅವ್ರಿಗೆ ತಾಯಿ ಭಾರತೀಯ ಮಕ್ಕಳು, ಹಿಂದೂ ಮಕ್ಕಳ 21 ಜನ ಏನ್ ಪ್ರಾಣ ಕಳ್ಕೊಂಡಿದ್ದಾರೆ, ಆ ಪ್ರಾಣ ಕಳ್ಕೊಂಡಿರೋರ್ ಧರ್ಮ ನೋಡದೆ ನಾವ್ ಅದನ್ನ ಖಂಡಿಸ್ಬೇಕು, ನ್ಯಾಯ ಒದಗಿಸ್ಕೊಡ್ಬೇಕು. ಮುಂದೆ ಮಕ್ಳಿಗೆ ಈ ತರ ಎಲ್ಲ ಆಗಬಾರ್ದು ಅನ್ನುವಂತ ನಿಜವಾದ ದೇಶ ಪ್ರೇಮ ಇದೆ ನಿಂಗೆ ಅಥವಾ ನಿಮ್ಮ ಪಕ್ಷದವ್ರಿಗೆ. ನಾವು ಹಿಂದೂ ರಕ್ಷಕರು ಅಂತ ಹೇಳಿ ಅಧಿಕಾರ ಪಡ್ಕೊಂಡಿರೋರು, ಓಟ್ ಪಡ್ಕೊಂಡಿರೋ ನಿಮ್ಗಳಿಗೆ ಮಾನ ಮರ್ಯಾದೆ ಇಲ್ಲ ಅಂತಂದ್ರೆ ಆ ಮುಲ್ಲಾಗಳಿಗೂ, ಪೂಜಾರಿಗಳಿಗೂ, ಫಾದರ್ಗಳಿಗೂ ಮಾನ ಮರ್ಯಾದೆ ಇಲ್ಲ, ಜನರಿಗೆ ಮಾನ ಮರ್ಯಾದೆ ಇಲ್ಲ ಅಂತ ಅನ್ಕೊಂಡಿದೀರಾ? ನಾನ್ ನಿಮ್ಮನ್ನ ಕೇಳಕ್ ಬಯಸ್ತೇನೆ, ನಿನ್ ಎದೆ ಸೀಳಿದ್ರೆ 3 ಅಕ್ಷರ ನಿನ್ನ ಎದೆ ಒಳಗಡೆ ಇಲ್ಲ. ನೀನು ನೀಟ್ ಬಗ್ಗೆ ಮಾತಾಡ್ತೀಯ. ಇನ್ನ CAಗೆ, NRCಗೂ ಈ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಲೀಕ್ ಆಗಿದ್ದಕ್ಕೂ ಏನ್ ಸಂಬಂಧ? ನೀವು ಹಿಂದೂಗಳ ಹೆಸರಲ್ಲಿ ವೋಟ್ ತಗೊಂತೀರಾ, ಆದ್ರೆ ಅಟ್ಲೀಸ್ಟ್ ಆ ಮಕ್ಳಿಗೆ ನ್ಯಾಯ ಒದಗಿಸ್ಕೊಡುವಂತ ಒಂಚೂರು ಥಾಟ್ ಕೂಡ ನಿಮ್ಮಲ್ಲಿ ಬರಲ್ಲ. ಈ ರವಿ ಅಣ್ಣಂಗ್ ಒಂಚೂರು ಬುದ್ಧಿ ಹೇಳ್ರಪ್ಪ, ಯಾರಾದ್ರೂ ಒಂಚೂರು ಬುದ್ಧಿ ಹೇಳ್ರಿ, ಜನರಲ್ ನಾಲೆಡ್ಜ್ ಹೇಳ್ಕೊಡ್ರಿ. ಸುತ್ತಮುತ್ತ ನಿಂತಿರೋರು ಎದೆ ಬಗದ್ರೆ 3 ಅಕ್ಷರ ಇಲ್ಲ ಅಣ್ಣ. ಕರ್ನಾಟಕಕ್ಕಲ್ಲ, ಇಂಡಿಯಾ ದೇಶಕ್ಕೆ ಮೊಟ್ಟ ಮೊದಲ ಶಿಕ್ಷಣ ಮಂತ್ರಿ ಯಾರು ಅಂತ ಹೇಳಿದ್ರೆ ಮೌಲಾನಾ ಅಬುಲ್ ಕಲಾಂ ಆಜಾದ್. ಇವತ್ತು ನಾವೇನು ಎಜುಕೇಶನ್ ಸಿಸ್ಟಮ್ ನ ನೋಡ್ತಾ ಇದೀವಿ, ಅದನ್ನ ತಂದವರು, ಇವತ್ತೇನ್ ನಾವು UGC ಅಂತ ಕರಿತೀವಿ, ಅದನ್ನ ಪರಿಚಯ ಮಾಡಿದವರು ಇದೇ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅಣ್ಣ. ಅಕ್ಕಪಕ್ಕ ಇರೋರು ಒಂದ್ ಚೂರ್ ಜನರಲ್ ನಾಲೆಡ್ಜ್ ಹೇಳ್ಕೊಡ್ಬೇಕಂದ್ರಪ್ಪ. ಬರೀ ಆಕ್ಸಿಡೆಂಟ್ ಮಾಡೋದಷ್ಟೇ ಅಲ್ಲ.